ಕೃಷ್ಣ ಪರಮಾತ್ಮ ತನ್ನ ಭಗವದ್ಗೀತಾ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ದಕ್ಷಿಣೆಯನ್ನು ಕೊಡಬೇಕು ಗುರುಗಳಿಗೆ. ಯಾವ ದಕ್ಷಿಣೆಯನ್ನು ಕೊಡಬೇಕು ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ದಕ್ಷಿಣಾ ಜ್ಞಾನ ಸಂದೇಶ. ದಕ್ಷಿಣೆಯನ್ನು ನಾವು ಗುರುಗಳಿಗೆ ಕೊಡೋದು ಅಂತಾದರೆ ಅವರು ನಮಗೆ ಕಲಿಸಿಕೊಟ್ಟ ಯಾವ ವಿದ್ಯೆ ಇದೆ ಆ ವಿದ್ಯೆಯನ್ನ ಇಡೀ ಜಗತ್ತಿನಲ್ಲಿ ಪ್ರಚಾರ ಮಾಡುವಂಥ ಕೆಲಸ ಏನಿದೆ, ಈ ಕೆಲಸವೇ ನಾವು ಗುರುಗಳಿಗೆ ಕೊಡುವಂಥ ದೊಡ್ಡ ಗುರುದಕ್ಷಿಣೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹೀಗೆ ಆ ಕೃಷ್ಣಾಚಾರ್ಯ ಎಂಬ ವೈದಿಕ ಬ್ರಾಹ್ಮಣರು ಈ ಭೂಮಂಡಲದಲ್ಲಿ ವಾಸವನ್ನ ಮಾಡ್ತಾ ಇದ್ದರು. ಇವರಲ್ಲಿ ಇರುವ ವಿದ್ಯೆ, ಪಾಂಡಿತ್ಯ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ ನಾರಾಯಣಾಚಾರ್ಯರು. ಸದಧಾರಧರೋದರೇ ಪ್ರಸಿದ್ಧಾಃ ನಿರವದ್ಯಾ ವಿವಿಧಾ ದ್ವಿಜಾತಿ ವಿದ್ಯಾಃ ಸಬಭೂವಾಚ ವೈಣಿಕೋ ಯಥಾರ್ಥಂ ನಿಜ ವಿದ್ಯಾಧರತಾಂ ವಿಧಾತು ಕಾಮಃ. ಸದಧಾರ ಆ ಕೃಷ್ಣಾಚಾರ್ಯರು ಇಡೀ ಭೂಮಂಡಲದಲ್ಲಿ ಪ್ರಸಿದ್ಧವಾದ ಯಾವ ಯಾವ ಸಾತ್ವಿಕ ವಿದ್ಯೆಗಳು ಇದಾವೋ ಅಥವಾ ಬ್ರಾಹ್ಮಣರಿಗೆ ಯೋಗ್ಯವಾದ ಯಾವ ಯಾವ ವಿದ್ಯೆಗಳು ಇದ್ದಾವೋ ಎಲ್ಲ ವಿದ್ಯೆಗಳನ್ನೂ ಕೂಡ ಕರತಲಾಮಲಕ ಮಾಡಿಕೊಂಡಿದ್ದರಂತೆ ಈ ಕೃಷ್ಣಾಚಾರ್ಯರು. ಯಾಕೆ? ಬ್ರಾಹ್ಮಣನ ಮುಖ್ಯ ಧರ್ಮ ಏನು ಅನ್ನೋದನ್ನ ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಒಂದು ಮಾತಿನ ಮೂಲಕ ನಮಗೆ ತಿಳಿಸ್ತಾರೆ. ತತ್ವಜ್ಞಾನಂ ವಿಪ್ರಧರ್ಮ. ಪ್ರತಿಯೊಬ್ಬ ಬ್ರಾಹ್ಮಣನ ಮುಖ್ಯ ಧರ್ಮ ಏನು ಅಂದರೆ ತತ್ವಜ್ಞಾನವನ್ನ ಸಂಪಾದನೆ ಮಾಡೋದು, ಸಚ್ಚಾಸ್ತ್ರಗಳ ಅಧ್ಯಯನವನ್ನು ಮಾಡೋದು. ಕೇವಲ ಅಧ್ಯಯನವನ್ನು ಮಾತ್ರ ಮಾಡದೆ ಕೂಪಮಂಡೂಕದಂತೆ ಇರದೆ ಸಮುದ್ರದಲ್ಲಿ ಯಾವ ರೀತಿ ಮೀನುಗಳು ಸ್ವಚ್ಛಂದವಾಗಿ ವಿಹಾರವನ್ನು ಮಾಡ್ತಾವೋ ಅದೇ ರೀತಿ ತಾನು ಕಲಿತ ವಿದ್ಯೆ ಎಂಬ ಸಮುದ್ರದಲ್ಲಿ ವಿಹಾರವನ್ನು ಮಾಡೋದಕ್ಕೋಸ್ಕರ ಅನೇಕ ಜನ ಶಿಷ್ಯರನ್ನ ಕೂಡಿಸಿಕೊಂಡು ಪಾಠವನ್ನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆದ್ದರಿಂದ ಪ್ರತಿಯೊಬ್ಬ ಬ್ರಾಹ್ಮಣರ ಮುಖ್ಯ ಧರ್ಮ ತತ್ವಜ್ಞಾನವನ್ನು ಸಂಪಾದನೆ ಮಾಡೋದು. ಈ ಕೃಷ್ಣಾಚಾರ್ಯರು ತಮ್ಮ ಜಾತಿ ವರ್ಣ ಇದಕ್ಕೆ ಅನುಗುಣವಾದ ಯಾವ ಯಾವ ವಿದ್ಯೆಗಳು ಇದ್ದಾವೋ ಎಲ್ಲ ವಿದ್ಯೆಗಳನ್ನೂ ಕೂಡ ಕರತಲಾಮಲಕ ಮಾಡಿ ಸಮಾಜಮುಖಿಯಾಗಿ ಸಮಾಜಕ್ಕೆ ಉಪಯೋಗ ಆಗುವಂಥ ಅನೇಕ ಕೆಲಸಗಳನ್ನು ಈ ಕೃಷ್ಣಾಚಾರ್ಯರು ಮಾಡಿದರು. ಕೇವಲ ಶಾಸ್ತ್ರವನ್ನು ಕಲಿಯದೆ
ಇನ್ಯಾವ ವಿದ್ಯೆಯನ್ನು ಕಲಿತರು ಹಾಗಾದ್ರೆ? ಅದಕ್ಕೆ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ಸಬಭೂವಚ ವೈಣಿಕೋ ಯಥಾರ್ಥಂ. ವೈಣಿಕ ವೀಣೆಯನ್ನ ನುಡಿಸುವುದರಲ್ಲಿ ಅಪ್ರತಿಮವಾದ ಪಾಂಡಿತ್ಯವನ್ನ, ಪ್ರಾವೀಣ್ಯವನ್ನ ಸಂಪಾದನೆ ಮಾಡಿಕೊಂಡಿದ್ದರಂತೆ ಈ ಕೃಷ್ಣಾಚಾರ್ಯರು. ಇಂಥ ಅನೇಕ ವಿದ್ಯೆಗಳನ್ನು ಕಲಿತು ನಿಜ ವಿದ್ಯಾಧರತಾಂ, ತಮ್ಮ ಪೂರ್ವಿಕರ ವಂಶಕ್ಕೆ ಅನುಗುಣವಾಗಿ ತಮ್ಮ ಪೂರ್ವಿಕರು ಯಾವ ರೀತಿ ಈ ವಂಶಕ್ಕೆ ಉತ್ತಮವಾದ ಹೆಸರನ್ನ, ಉತ್ತಮವಾದ ಆಚಾರವಂತಿಕೆಯನ್ನ, ವಿಚಾರವಂತಿಕೆಯನ್ನ ಉಳಿಸಿಕೊಂಡು ಬಂದಿದ್ದರೋ ಅದೇ ಒಂದು ಭಾರವನ್ನ, ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನ ಮಾಡಿ ತಮ್ಮ ಕುಲಕ್ಕೆ ಕೆಟ್ಟು ಹೆಸರು ಬರದಂತೆ ನೋಡಿಕೊಂಡು, ಅಷ್ಟೇ ಅಲ್ಲ ಅತ್ಯುತ್ತಮವಾದ ಹೆಸರನ್ನ ಸಮಾಜದಲ್ಲಿ ತಮ್ಮ ವಂಶಕ್ಕೆ ತಂದುಕೊಟ್ಟಿದ್ದಾರೆ ಈ ಕೃಷ್ಣಾಚಾರ್ಯ ಎಂಬ ವೈದಿಕ ಬ್ರಾಹ್ಮಣ. ಹೀಗೆ ನಿರೂಪಣೆಯನ್ನ ಮಾಡ್ತಾ ತಮ್ಮಲ್ಲಿ ಇರುವಂಥ ವಿದ್ಯೆಯನ್ನ ಯಾರ್ಯಾರಿಗೆ ಉಪದೇಶವನ್ನ ಮಾಡಿದರು ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ, उपदिश्य स कृष्णभूबलारेर्निज गान्धर्वकल्यां कलामगृह्णात् घनमौक्तिकगुच्छहारपूर्वां बिरुदाली गुरुदक्षिणापदेशात्. ಉಪದಿಶ್ಯ ಸ ಕೃಷ್ಣ ಭೂಬಲಾರೆ. ಆಗಿನ ಕಾಲದಲ್ಲಿ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಸಂಪದ್ಭರಿತ ರಾಜ್ಯ ಅನ್ನೋ ಪ್ರಸಿದ್ಧಿಗೆ ಪಾತ್ರವಾದದ್ದು ಕೃಷ್ಣದೇವರಾಯ ಆಳ್ವಿಕೆಯನ್ನು ನಡೆಸುವಂತಹ ವಿಜಯನಗರ ಸಾಮ್ರಾಜ್ಯ. ಇಂಥ ವಿಜಯನಗರ ಸಾಮ್ರಾಜ್ಯವನ್ನ ಅಚ್ಚುಕಟ್ಟಾಗಿ ಪ್ರಜೆಗಳಿಗೆ ಚೂರೂ ತೊಂದರೆ ಆಗದಂತೆ ಯಾವ ಆಡಳಿತವನ್ನ ನಡೆಸ್ತಾ ಇದ್ದನೋ ಕೃಷ್ಣದೇವರಾಯ, ವ್ಯಾಸತೀರ್ಥರ ಶಿಷ್ಯ ಅನೇಕ ಯತಿವರೇಣ್ಯರೆಲ್ಲರೂ ಕೂಡ ಕೃಷ್ಣದೇವರಾಯರನ್ನ ಆಶ್ರಯಿಸಿ ತಮ್ಮ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇದ್ದರು ಆಗಿನ ಕಾಲದಲ್ಲಿ. ಅಂಥ ಪ್ರಸಿದ್ಧನಾದ ಯಾವ ಕೃಷ್ಣದೇವರಾಯ ಇದ್ದಾನೆ, ಆ ಕೃಷ್ಣದೇವರಾಯನ ಮುಂದೆ ತಾವು ಕಲಿತ ವೀಣೆಯ ವಿದ್ಯೆಯನ್ನ ಆ ರಾಜನ ಮುಂಭಾಗದಲ್ಲಿ ಪ್ರದರ್ಶಿಸಿ ಅವನ ಪ್ರಶಂಸೆಗೆ ಪಾತ್ರರಾದರಂತೆ ಈ ಕೃಷ್ಣಾಚಾರ್ಯರು. ಯಾಕೆ? ಜಗತ್ತಿನಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲು ಅನ್ನೋ ಒಂದು ಮಾತನ್ನ ನಾವು ಕೇಳ್ತೀವಿ. ಅಂದರೆ ಬಾಹುಬಲಕ್ಕಿಂತಲೂ ಕೂಡ ಕಲಿತ ವಿದ್ಯೆಯನ್ನ ಯಾವ ರೀತಿ ಉಪಯೋಗ ಪಡಿಸ್ಕೋತೇವೆ ಅನ್ನೋದರ ಮೇಲೆ ನಮ್ಮ ಬುದ್ಧಿವಂತಿಕೆ ನಿಂತಿದೆ. ಆದ್ದರಿಂದ ಆ ಕೃಷ್ಣಾಚಾರ್ಯರು ತಾವು ಕಲಿತ ವಿದ್ಯೆಯನ್ನ ಸ್ವಾರ್ಥ ದೃಷ್ಟಿಯಿಂದ ಯಾರಿಗೂ ಉಪದೇಶಿಸದೇ ಇರಲಿಲ್ಲ. ಹೊರತು ಕೃಷ್ಣದೇವರಾಯನಂಥ ಒಬ್ಬ ಪ್ರಸಿದ್ಧ ರಾಜನಿಗೆ ಉಪದೇಶವನ್ನ ಮಾಡಿ ಅವನ ಎಲ್ಲ ಗೌರವಕ್ಕೂ ಪಾತ್ರರಾದರು ಅಂದರೆ ಸಾಮಾನ್ಯ ಜನರಿಗೆ ಉಪದೇಶ ಮಾಡಿರಲಾರರೆ. ಅಷ್ಟೇ ಅಲ್ಲ, ಕೃಷ್ಣದೇವರಾಯ ಎಂಥ ಗೌರವವನ್ನು ಕೊಟ್ಟ. ಘನಮೌಕ್ತಿಕ ಗುಚ್ಛಹಾರ ಪೂರ್ವಾಂ ಬಿರುದಾಲೀಂ ಗುರುದಕ್ಷಿಣಾಪದೇಶ. ಗುರುಗಳ ಮೂಲಕ
ಯಾವುದೇ ಒಂದು ವಿದ್ಯೆಯನ್ನ ಕಲಿತರೂ ಆ ವಿದ್ಯೆಗೆ ಪ್ರತಿಯಾಗಿ ಗುರುಗಳಿಗೆ ಒಂದು ದಕ್ಷಿಣೆಯನ್ನು ಕೊಡಬೇಕು. ವಾಯುದೇವರು 3ನೇ ಅವತಾರದಲ್ಲಿ ಮಧ್ವಾಚಾರ್ಯರಾಗಿ ಈ ಭೂಮಿಯಲ್ಲಿ ಅವತಾರವನ್ನ ಮಾಡ್ತಾರೆ. ಸನ್ಯಾಸಾಶ್ರಮ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ವಾಸುದೇವನಾಗಿದ್ದಾಗ ತೋಟಂತಿಲ್ಲಾಯ ಎಂಬ ಗುರುಗಳ ಹತ್ತಿರ ಮಧ್ಯಗೇಹ ಪಂಡಿತರು ವಾಸುದೇವನನ್ನ ಅಧ್ಯಯನಕ್ಕೋಸ್ಕರ ಅಂತ ಬಿಟ್ಟಿರ್ತಾರೆ. ಬಿಟ್ಟಾಗ ಕೊನೆಗೆ ಆ ಗುರುಕುಲವನ್ನು ಬಿಟ್ಟು ಹೋಗಬೇಕಾದರೆ ಏನಾದರೂ ಒಂದು ದಕ್ಷಿಣೆಯನ್ನ ಕೊಡಬೇಕು ಅನ್ನೋ ಕಾರಣದಿಂದ ಏನು ದಕ್ಷಿಣೆಯನ್ನು ಕೊಡಬೇಕು ಆಲೋಚನೆ ಮಾಡ್ತಾರೆ. ವಾಸುದೇವ ಯಾವುದೋ ದುಡ್ಡನ್ನೋ ಯಾವುದೋ ಬಂಗಾರವನ್ನೋ ಇಂಥ ಪದಾರ್ಥವನ್ನ ಗುರುದಕ್ಷಿಣಾ ರೂಪದಲ್ಲಿ ಕೊಟ್ಟರೆ ಅದು ಹೆಚ್ಚು ದಿನ ಉಳಿಯಲಾರದು. ಆದ್ದರಿಂದ ಯಾವುದಾದರೂ ನೆನಪು ಇರುವಂಥ ಒಂದು ಅತ್ಯುತ್ತಮವಾದ ದಕ್ಷಿಣೆಯನ್ನು ಕೊಡಬೇಕು ಅನ್ನೋ ಭಾವನೆಯಿಂದ ಆ ವಾಸುದೇವ ಆಲೋಚನೆ ಮಾಡ್ತಾನೆ. ತೋಟಂತಿಲ್ಲಾಯರ ಮಗನಿಗೆ ಹುಟ್ಟಿನಿಂದ ತಲೆನೋವಿನ ಒಂದು ಭಾರೀ ದೊಡ್ಡ ಸಮಸ್ಯೆ ಅವರಿಗೆ ಇರುತ್ತೆ. ಏನು ಮಾಡಬೇಕು ಅಂತ ತಿಳಿಯದೇ ಇದ್ದಾಗ ವಾಸುದೇವ ಆ ಗುರುಕುಲವನ್ನು ಬಿಟ್ಟು ಹೋಗಬೇಕಾದರೆ ಏಕಾಂತದಲ್ಲಿ ಗುರುಪುತ್ರನನ್ನ ಕರೆದುಕೊಂಡು ಹೋಗಿ ಅವನು ಆ ಗುರುಪುತ್ರನ ಕಿವಿಯಲ್ಲಿ ಜೋರಾಗಿ ಊದುತ್ತಾನೆ. ಊದಿದಾಗ ಹುಟ್ಟಿನಿಂದ ಇರುವಂಥ ಯಾವ ತಲೆನೋವು ಇದೆ ಆ ತಲೆನೋವು ಕ್ಷಣಾರ್ಧದಲ್ಲಿ ವಾಸಿಯಾಗಿ ಹೋಯಿತು. ತೋಟಂತಿಲ್ಲಾಯರಿಗೆ ಆದ ಸಂತೋಷ ಎಷ್ಟಿತ್ತು ಅನ್ನೋದನ್ನ ಮಾತುಗಳಲ್ಲಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನೇ ಒಂದು ಗುರುಗಳ ಮೂಲಕ ಸಣ್ಣ ವಿದ್ಯೆಯೇ ಆಗಲಿ ದೊಡ್ಡ ವಿದ್ಯೆಯೇ ಆಗಲಿ ಒಂದು ಅಕ್ಷರವನ್ನೇ ಹೇಳಿಕೊಡಲಿ ಅನೇಕ ಸಚ್ಚಾಸ್ತ್ರಗಳನ್ನು ಉಪದೇಶ ಮಾಡಲಿ, ಆದರೆ ಒಬ್ಬ ಗುರುವಿಗೆ ಸಲ್ಲಬೇಕಾದ ಗೌರವವನ್ನು ಅವಶ್ಯವಾಗಿ ಪ್ರತಿಯೊಬ್ಬ ಶಿಷ್ಯನೂ ಕೂಡ ಸಲ್ಲಿಸಲೇಬೇಕು. ಮುಂದೆ ಸನ್ಯಾಸಾಶ್ರಮದ ನಂತರದಲ್ಲಿ ಆ ಅಚ್ಯುತ ಪ್ರೇಕ್ಷರಿಗೆ ಗುರುದಕ್ಷಿಣಾ ರೂಪದಲ್ಲಿ ತುಂಬ ಅನುಗ್ರಹವನ್ನ ಮಾಡ್ತಾರೆ. ಹೀಗೆ ಕೃಷ್ಣ ಪರಮಾತ್ಮ ತನ್ನ ಭಗವದ್ಗೀತಾ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾನೆ. ದಕ್ಷಿಣೆಯನ್ನು ಕೊಡಬೇಕು ಗುರುಗಳಿಗೆ, ಯಾವ ದಕ್ಷಿಣೆಯನ್ನು ಕೊಡಬೇಕು ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ದಕ್ಷಿಣಾ ಜ್ಞಾನ ಸಂದೇಶ. ದಕ್ಷಿಣೆಯನ್ನ ನಾವು ಗುರುಗಳಿಗೆ ಕೊಡೋದು ಅಂತಾದರೆ ಅವರು ನಮಗೆ ಕಲಿಸಿಕೊಟ್ಟ ಯಾವ ವಿದ್ಯೆ ಇದೆ ಆ ವಿದ್ಯೆಯನ್ನ ಇಡೀ ಜಗತ್ತಿನಲ್ಲಿ ಪ್ರಚಾರ ಮಾಡುವಂಥ ಕೆಲಸ ಏನಿದೆ ಈ ಕೆಲಸವೇ ನಾವು ಗುರುಗಳಿಗೆ ಕೊಡುವಂಥ ದೊಡ್ಡ ಗುರುದಕ್ಷಿಣೆ. ಆದ್ದರಿಂದ ಈ ಕೃಷ್ಣದೇವರಾಯ ಕಲಿಸಿದ ಗುರುಗಳಿಗೆ ದಕ್ಷಿಣೆಯನ್ನ ಕೊಡೋ ಒಂದು ನಿಮಿತ್ತದಿಂದ ಏನು ದಕ್ಷಿಣೆಯನ್ನು ಕೊಡಬೇಕು ಅಂತ ತಿಳಿಯಲಾರದೆ ಅವನ ಹತ್ತಿರ ಇರುವ ಘನಮೌಕ್ತಿಕ ಗುಚ್ಛಹಾರ ಪೂರ್ವ, ಘನಮೌಕ್ತಿಕ ತುಂಬಾ ಬೆಲೆ ಬಾಳುವಂಥ ಹಾರ, ಮುತ್ತು, ಹಾಗೆ ಅನೇಕ ಬಂಗಾರದ ಹಾರಗಳನ್ನು ಆ ಕೃಷ್ಣದೇವರಾಯ ಉಪದೇಶ ಮಾಡಿದಂಥ ಗುರುಗಳಿಗೆ ಕೊಡ್ತಾನಂತೆ. ಹೀಗೆ ಕೊಟ್ಟಾಗ ತಮ್ಮ ವಿದ್ಯೆಗೆ ಸಂದ ಗೌರವ ಇದು ಅಂತ ತಿಳಿದು ಕೃಷ್ಣಾಚಾರ್ಯರು ಆ ಎಲ್ಲ ಸನ್ಮಾನವನ್ನು ಸ್ವೀಕಾರ ಮಾಡಿ ಅವರು ಅಲ್ಲಿಂದ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನೋದನ್ನು
ನಾರಾಯಣಾಚಾರ್ಯರು ಇಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಆ ಕೃಷ್ಣಾಚಾರ್ಯರು ತಮ್ಮ ವಿದ್ಯೆಗೆ ಸಲ್ಲಬೇಕಾದ ಎಲ್ಲ ಗೌರವವನ್ನು ಸಂಪಾದನೆ ಮಾಡಿಕೊಂಡು ಆ ಕೃಷ್ಣಾಚಾರ್ಯರಿಗೆ ಒಬ್ಬ ಪುತ್ರ ಇರ್ತಾನಂತೆ. ಆ ಪುತ್ರ ಹೇಗಿದ್ದ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಗುಣವಾರಿಧಿರಾವಿರಾಸ ವಿದ್ಯಾಚಣ ಕೃಷ್ಣಾರ್ಯ ಮಹೀಸುರಾಧಿನೇತು ಕನಕಾಚಲನಾಮ ಪುಣ್ಯಾನಾಮ ಕನಕೋರ್ವಿ ಭೃದಿ ವಾಪರೋತಿ ಧೀರಃ. ಅಂಥ ಕೃಷ್ಣಾಚಾರ್ಯರಿಗೆ ಒಬ್ಬ ಅದ್ಭುತನಾದ ಪುತ್ರ ಹುಟ್ಟಿದ. ಆ ಪುತ್ರನ ಹೆಸರು ಏನು ಅಂತ ಹೇಳಿದರೆ ಕನಕಾಚಲ. ನೋಡಿ, ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಎಷ್ಟು ಜವಾಬ್ದಾರಿಯುತವಾಗಿ ಅಧ್ಯಯನವನ್ನ ಗುರುಕುಲದಲ್ಲಿ ಮಾಡಬೇಕೋ, ಸಚ್ಚಾಸ್ತ್ರಗಳ ಅಧ್ಯಯನವನ್ನ ಎಷ್ಟು ಜವಾಬ್ದಾರಿಯುತವಾಗಿ ಮಾಡಬೇಕೋ ಅಷ್ಟೇ ಜವಾಬ್ದಾರಿಯುತವಾಗಿ ಪ್ರತಿಯೊಬ್ಬ ಪುರುಷ ಸಂತಾನವನ್ನು ಪಡ್ಕೋಬೇಕು ವಿವಾಹ ಆಗಿ. ಆ ಶಬ್ದವೇ ಹೇಳುವಂತೆ ವಿಶೇಷೇಣ ವಹತಿ ಇತಿ ವಿವಾಹ. ಮದುವೆ ಆಗೋ ತನಕವೂ ಕೂಡ ಆ ಜೀವನ ಅಸ್ತವ್ಯಸ್ತ ಜೀವನ, ಸರಿಯಾದ ಜವಾಬ್ದಾರಿ ಯಾವುದೂ ಕೂಡ ಇರಲಾರದು. ಅದಕ್ಕೋಸ್ಕರವೇ ಪೂರ್ವ ಷೋಡಶ ಸಂಸ್ಕಾರಗಳಲ್ಲಿ ಕೊನೆ ಸಂಸ್ಕಾರ ಈ ವಿವಾಹ ಅನ್ನೋ ಒಂದು ಸಂಸ್ಕಾರವನ್ನು ಇಟ್ಟಿದ್ದಾರೆ. ಗುರುಕುಲದಲ್ಲಿ ಅಧ್ಯಯನವನ್ನ ಮಾಡಿ ವಾಪಸ್ ತಾನು ಮನೆಗೆ ಹೋಗಬೇಕಾದರೆ ಗುರುಗಳು ಉಪದೇಶವನ್ನ ಮಾಡ್ತಾರೆ. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯ ಆನ್ಮಾ ಪ್ರಮದಃ. ಸತ್ಯವನ್ನೇ ನುಡಿ, ಧರ್ಮಾಚರಣೆಯನ್ನ ಮಾಡು, ಅಧ್ಯಯನದಿಂದ ವಿಮುಖನಾಗಬೇಡ. ಅಷ್ಟೇ ಅಲ್ಲ, ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಹಿ. ನಾನು ಉಪದೇಶ ಮಾಡಿದ ವಿದ್ಯೆಯನ್ನ ಅಧ್ಯಯನ ಮಾಡ್ತಾ ಹಾಗೇ ಕುತ್ಕೊಳ್ಳಿಕ್ಕೆ ಹೋಗಬೇಡ. ಹಾಗೇ ಕುಳಿತುಕೊಂಡರೆ ಮುಂದೆ ನಿನ್ನ ವಂಶದ ಸಂತಾನವನ್ನ ಮುಂದುವರೆಸೋರು ಯಾರು? ಅದಕ್ಕೋಸ್ಕರವೇ ವಿವಾಹ ಎಂಬ ಸಂಸ್ಕಾರದ ಬಂಧನಕ್ಕೆ ಒಳಗಾಗಿ ಒಂದು ಉತ್ತಮವಾದ ಸಂತಾನವನ್ನ ಸಂಪಾದನೆ ಮಾಡಿಕೊಂಡು ನಾವು ಈ ಜೀವನವನ್ನು ನಡೆಸಬೇಕು ಅಂತ ಗುರುಗಳು ಗುರುಕುಲವನ್ನ ಬಿಟ್ಟು ಹೋಗಬೇಕಾದರೆ ಪ್ರತಿಯೊಬ್ಬ ಶಿಷ್ಯನಿಗೂ ಕೂಡ ಮಾಡುವಂಥ ಉಪದೇಶ ಇದು. ಆದ್ದರಿಂದ ಆ ಕೃಷ್ಣಾಚಾರ್ಯರಿಗೆ ಒಬ್ಬ ಅತ್ಯುತ್ತಮನಾದ ಪುತ್ರ ಕೇವಲ ತಾವು ಕಲಿತ ವಿದ್ಯೆಯನ್ನ ಅಷ್ಟೇ ಅಧ್ಯಯನ ಮಾಡದೆ ತಮ್ಮ ವಂಶದ ಬೆಳವಣಿಗೆಗೂ ಕೂಡ ತುಂಬಾ ಉತ್ತಮ ಕೆಲಸವನ್ನ ಅವರು ಮಾಡಿದ್ದಾರೆ ಕೃಷ್ಣಾಚಾರ್ಯರು. ಒಬ್ಬ ಪುತ್ರನನ್ನ ಪಡೆದಿದ್ದಾರೆ, ಕನಕಾಚಾರ್ಯರು ಅನ್ನುವಂಥ ಪುತ್ರನನ್ನ. ಯಾಕೆ ಪ್ರತಿಯೊಬ್ಬರೂ ಕೂಡ ಸಂತಾನವನ್ನು ಯಾತಕ್ಕೋಸ್ಕರ ಅಪೇಕ್ಷೆ ಪಡಬೇಕು ಅಂತ ಹೇಳಿದರೆ, ತ್ರಾತಾಯ ಏವ ನರಕಾತ್ ಸಹಿ ಪುತ್ರ ನಾಮ ಮುಖ್ಯಾವನಂ ನ ಸುಲಭಂ ಪುರುಷಾದ ಪೂರ್ಣ. ಪ್ರತಿಯೊಬ್ಬ ತಂದೆ ತಾಯಿಗಳು ಪುತು ಎಂಬ ನರಕದಿಂದ, ಯಮದೇವರು ಸುಮಾರು ನರಕಗಳನ್ನ ಸೃಷ್ಟಿ ಮಾಡಿದ್ದಾರೆ,
ಆ ನರಕಗಳಲ್ಲಿ ಒಂದು ನರಕ ಪುತ್ ಎಂಬ ನರಕ. ಈ ನರಕದಿಂದ ಮುಕ್ತಿಯನ್ನು ಪಡೆಯೋದಕ್ಕೋಸ್ಕರ ಪ್ರತಿಯೊಬ್ಬ ಪುರುಷ ಸಂತಾನವನ್ನು ಅಪೇಕ್ಷೆ ಪಡ್ತಾನೆ. ವ್ಯಾಸರು ಮಹಾಭಾರತ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಒಬ್ಬನೇ ಒಂದೇ ಸಂತಾನ ಇತ್ತು ಅಂತ ಹೇಳಿದರೆ ಅದು ಕುರುಡು ಸಂತಾನ. ಒಂದೇ ಕಣ್ಣು ಇದ್ದಂತೆ ಆಗತ್ತೆ. ಆದ್ದರಿಂದ ಸಂತಾನವನ್ನ ಪಡೆದುಕೊಳ್ಳಬೇಕಾದರೆ ಎರಡು ಸಂತಾನವನ್ನ ಅತೀ ಕಡಿಮೆ ಅಂದರೆ ಎರಡು ಸಂತಾನವನ್ನ ಪ್ರತಿಯೊಬ್ಬ ಪುರುಷ ಹೊಂದಲೇಬೇಕು ಅಂತ ಆದೇಶ. ಹಾಗಾದರೆ ಮಕ್ಕಳು ಇಲ್ಲ, ಸಂತಾನವೇ ಇಲ್ಲದಿದ್ದರೆ ಹಾಗಾದರೆ ಮಾಡಿದ ಕರ್ಮಗಳಿಗೆ, ಮಾಡಿದ ಸಾಧನೆಗೆ ಯಾವ ಮಹತ್ವವೂ ಇಲ್ಲವೇ ಅಂತ ಹೇಳಿದರೆ ಅದಕ್ಕೆ ಆಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಯಾರು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ತಮ್ಮ ತಮ್ಮ ಆಶ್ರಮಕ್ಕೆ ಅನುಗುಣವಾದಂಥ ಕರ್ಮಾಚರಣೆಯನ್ನು ಯಾರ್ಯಾರು ಮಾಡ್ತಾರೋ, ಮಕ್ಕಳಿಲ್ಲದಿದ್ದರೂ ತೊಂದರೆ ಇಲ್ಲ, ಅವರಿಗೆ ಭಗವಂತ ಸದ್ಗತಿಯನ್ನು ದಯಪಾಲಿಸಿಯೇ ಪಾಲಿಸ್ತಾನೆ.